ಹಾಗೆ ECHS ಇಂದ ಅವ್ರದ್ದು ಹೊಸ ನೋಟಿಫಿಕೇಶನ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ. ಸೊ ಇಲ್ಲಿಂದ ಒಂದಿಷ್ಟು ನೋಟಿಫಿಕೇಶನ್ ಬಂದಿದೆ. ಗ್ರಾಜುಯೇಟಿಗೆ ಮತ್ತೆ 8th ಸ್ಟ್ಯಾಂಡರ್ಡ್ ಆದವರಿಗೂ ಕೂಡ ಇಲ್ಲಿ ಒಂದು ಅವಕಾಶ ಇದೆ. ಓಕೆ, ಸೊ ಕಂಪ್ಲೀಟ್ ನೋಟಿಫಿಕೇಶನ್ ಅನ್ನು ನಾನು ಹೇಳ್ತೀನಿ. ಸೊ ಇದು ಮಾರ್ಚ್ ಅಲ್ಲಿ ಬಿಡುಗಡೆ ಆದಂತಹ ಒಂದು ನೋಟಿಫಿಕೇಶನ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಆಫೀಸ್ ಇನ್ಚಾರ್ಜ್ ಅಂತ. ಸೊ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಟ್ ಆಗಿರಬೇಕು. ಮತ್ತೆ ಜಾಸ್ತಿ ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ವರ್ಕ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತಲ್ವಾ, ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೆಲವೊಂದಕ್ಕೆ ಇರ್ಬೇಕಂತಾನೆ ಇಲ್ಲ, ಬಟ್ ಅವರ ಪ್ರಿಫರೆನ್ಸ್ ಅನ್ನುವಂಥದ್ದು ಎಕ್ಸ್ಪೀರಿಯನ್ಸ್ ಇರುವವರಿಗೆ ಕೊಡ್ತಾರೆ. ಓಕೆ, ಸೊ ಇಲ್ಲಿ ನೋಡಿ, ಮಿನಿಮಮ್ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್. ಓಕೆ, ಸೊ ಇದರಲ್ಲಿ 5 year ಎಕ್ಸ್ಪೀರಿಯನ್ಸ್ ಇರುವವರಿಗೆ ಕೊಡ್ತಾರೆ. ಸೊ ಇಲ್ಲಿ ವೇಕೆನ್ಸಿ ಎಲ್ಲಿದೆ ಅಂತ ಹೇಳಿದ್ರೆ ಬಿಜಾಪುರದಲ್ಲಿ ಒಂದಿದೆ. ಓಕೆ, ಹಾಗೆ ನೆಕ್ಸ್ಟ್ ಗೈನೋಕಾಲಜಿಸ್ಟ್ ಅಂತ. ಸೊ ಇಲ್ಲಿ ನೀವು ನೋಡಿ, ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಸ್ಪೆಷಲಿ ಕನ್ಸರ್ನ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಮಿನಿಮಮ್ 5 year ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಸ್ಪೆಷಲಿ ಆಫ್ಟರ್ PG ಮೆರಿಟ್ ಇನ್ MBBS ಮೆರಿಟ್ ಇನ್ PG. ಸೊ ಬೆಳಗಾವಿಯಲ್ಲಿ ಒಂದು ವೇಕೆನ್ಸಿ ಇದೆ. ಓಕೆ, ಸೊ ಸ್ಯಾಲರಿನ ನೋಡ್ಕೊಳ್ಳಿ. ನೆಕ್ಸ್ಟ್ ರೇಡಿಯೋಲಜಿಸ್ಟ್ ಅಂತ ಇದೆ. ಸೊ ಅಟ್ಲೀಸ್ಟ್ 3 year ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಯಾವ್ದು ಹೇಳಿದ್ರೆ ಸ್ಪೆಷಲಿ ಆಫ್ಟರ್ ಒಬ್ಟೈನಿಂಗ್ ದ PG ಡಿಗ್ರಿ ಆರ್ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಒಬ್ಟೈನಿಂಗ್ PG ಡಿಪ್ಲೊಮಾ. ಓಕೆ, ನೆಕ್ಸ್ಟ್ ಮೆಡಿಕಲ್ ಸ್ಪೆಷಲಿಸ್ಟ್ ನೋಡಿ, 5 year ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಮೆಡಿಕಲ್ ಆಫೀಸರ್ MBBS ಕಂಪ್ಲೀಟ್ ಆಗಿರಬೇಕು, ಮಿನಿಮಮ್ ಕ್ವಾಲಿಫಿಕೇಶನ್ ಅದು. ನೆಕ್ಸ್ಟ್ ಪ್ರಿಫರಬಲ್ ಅಡಿಷನಲ್ ಕ್ವಾಲಿಫಿಕೇಶನ್ ಇನ್ ಮೆಡಿಸಿನ್ ಸರ್ಜರಿ. ಓಕೆ, ಸೊ ಇಲ್ಲಿ ನೀವು ನೋಡಿ, ಬೆಳಗಾವಿಯಲ್ಲಿ 3 ಇದೆ, ಮತ್ತೆ ಬಿಜಾಪುರದಲ್ಲಿ 1, ಧಾರವಾಡದಲ್ಲಿ 1, ಮತ್ತೆ ಗುಲ್ಬರ್ಗಾದಲ್ಲಿ 1 ವೇಕೆನ್ಸಿ ಇದೆ. ಸೊ ಸಂಬಳ ಬಂದು 95,000 ಕೊಡ್ತಾರೆ. ಓಕೆ, ನೆಕ್ಸ್ಟ್ ಡೆಂಟಲ್ ಆಫೀಸರ್ ನೋಡಿ, BDS ಕ್ವಾಲಿಫಿಕೇಶನ್ ಮಿನಿಮಮ್ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಅದಕ್ಕಿಂತ ಕಮ್ಮಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲೈ ಮಾಡಬಹುದು, ಬಟ್ ಅವರ ಪ್ರಿಫರೆನ್ಸ್ ಅನ್ನುವಂಥದ್ದು ಇಷ್ಟು ಎಕ್ಸ್ಪೀರಿಯನ್ಸ್ ಇರುವವರಿಗೆ ಅವ್ರು ಕೊಡ್ತಾರೆ. ಬಟ್ ಅವರಿಲ್ಲ ಅಂತ ಹೇಳಿದ್ರೆ ಕಡಿಮೆ ಎಕ್ಸ್ಪೀರಿಯನ್ಸ್ ಇರುವವರಿಗೆ ಕೂಡ ಈ ಜಾಬ್ ಸಿಗುತ್ತೆ. ಓಕೆ, ಸೊ 5 year ಅಂತ ಹೇಳಿದ್ರೆ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕಂತೇನಿಲ್ಲ, 1 to 3 year ಇದ್ರೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಓಕೆ, ಎಲ್ಲ ಜಿಲ್ಲೆಯಲ್ಲಿ ಒಂದೊಂದಿದೆ. ಬೆಳಗಾವಿಯಲ್ಲಿ 1, ಬಿಜಾಪುರದಲ್ಲಿ 1, ಧಾರವಾಡದಲ್ಲಿ 1, ಗುಲ್ಬರ್ಗಾದಲ್ಲಿ 1, ಮತ್ತೆ ಬಾಗಲಕೋಟೆಯಲ್ಲಿ ಒಂದಿದೆ. ಓಕೆ, ಫಿಸಿಯೋಥೆರಪಿಸ್ಟ್ ಕ್ವಾಲಿಫಿಕೇಶನ್ ನೋಡಿದ್ರೆ ಡಿಪ್ಲೊಮಾ ಕ್ಲಾಸ್ 1 ಫಿಸಿಯೋಥೆರಪಿಸ್ಟ್ ಕೋರ್ಸ್ ಇನ್ ಆರ್ಮಡ್ ಫೋರ್ಸ್ ಅಂತ. ಸೊ ಮಿನಿಮಮ್ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ 1 ವೇಕೆನ್ಸಿ ಇದೆ. ಸೊ ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಎಲ್ಲರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗುವಂತದ್ದು ಅಂತ ಹೇಳಿದ್ರೆ ಗ್ರಾಜುಯೇಟ್ ಮಾತ್ರ ಕಂಪ್ಲೀಟ್ ಆಗಿದ್ರೆ ಕ್ಲರ್ಕ್ ಅಂತ ಇದೆ ಇಲ್ಲಿ. ಸೊ ಕ್ಲರ್ಕ್ ಅಲ್ಲಿ ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. 5 year ಅಂತ ಅವ್ರು ಹೇಳಿದ್ದಾರೆ, ಬಟ್ ಮಿನಿಮಮ್ ಒಂದು 2-3 year ಇದ್ರೂ ಕೂಡ ಅಪ್ಲೈ ಮಾಡಿ. ಓಕೆ, ನೆಕ್ಸ್ಟ್ ಡ್ರೈವರ್ ನೋಡಿ, 8th ಸ್ಟ್ಯಾಂಡರ್ಡ್ ಆದ್ರೆ ಓಕೆ ಅವ್ರು ಹೇಳಿರೋ ಪ್ರಕಾರ, ಮತ್ತೆ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಹೌಸ್ ಕೀಪರ್ಸ್ ನೋಡಿ, ಹೌಸ್ ಕೀಪರ್ಸ್ ಅವ್ರಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ಬೇಕಂತ ಹೇಳಿದ್ದಾರೆ, ಲಿಟ್ರೇಚರ್. ಓಕೆ, ನೆಕ್ಸ್ಟ್ ಮಿನಿಮಮ್ 5 year ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ಬೇಕಂತ ಹೇಳಿದ್ದಾರೆ. ಎಲ್ಲ ಈ ಒಂದು 6 ಜಿಲ್ಲೆಯಲ್ಲಿ ಒಂದೊಂದು ವರ್ಕ್ ಎಕ್ಸ್ಪೀರಿಯನ್ಸ್, ಒಂದೊಂದು ಪ್ರಿಫರೆನ್ಸ್ ಇದೆ, ಒಂದೊಂದು ವೇಕೆನ್ಸೀಸ್ ಇದೆ. PO ನೋಡಿ, ಓದ್ಲಿಕ್ಕೆ ಬರ್ಲಿಕ್ಕೆ ಬರಬೇಕು 8th ಸ್ಟ್ಯಾಂಡರ್ಡ್ ತನಕ ಅಂತ ಹೇಳಿದ್ದಾರೆ, ಮತ್ತೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ. ನೆಕ್ಸ್ಟ್ ಫೀಮೇಲ್ ಅಟೆಂಡರ್ ನೋಡಿ, ಮತ್ತೆ ಓದ್ಲಿಕ್ಕೆ ಬರ್ಲಿಕ್ಕೆ ಮಾತ್ರ ಬಂದ್ರೆ ಓಕೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮಿನಿಮಮ್ 5 year ಎಕ್ಸ್ಪೀರಿಯನ್ಸ್ ಅಂತ. ಚೌಕಿದಾರ್, ಓಕೆ, ಇದಕ್ಕೆ ಯಾವ್ದು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ಬೇಕು ಅಂದ್ರೆ ಲಿಟ್ರೇಚರ್ ಗೊತ್ತಿರ್ಬೇಕು ಅಂದ್ರೆ, ಮತ್ತೆ 8th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. 21,800 ರೂಪಾಯಿ ಸ್ಯಾಲರಿ ಇದೆ. ಓಕೆ, ಇದಕ್ಕೆ ಯಾವುದೇ ಎಕ್ಸಾಮ್ಸ್ ಇಲ್ಲ. ಇದು ಒಂದು ಇಷ್ಟು ನೋಟಿಫಿಕೇಶನ್ ಬಂದಿದೆ ಅಲ್ವಾ, ಸೊ ಇದು ಯಾವುದಕ್ಕೂ ಎಕ್ಸಾಮ್ಸ್ ಇಲ್ಲ, ಇಂಟರ್ವ್ಯೂಸ್ ಇದೆ. ಸೊ ಆಸ್ ಪರ್ ನೋಡ್ಕೊಳ್ಳಿ, ಇಲ್ಲಿ ಪಿಯೋನ್ ಮತ್ತೆ ಅಟೆಂಡರ್ ಮತ್ತೆ ಚೌಕಿದಾರ್ಗೆ 13 ಏಪ್ರಿಲ್ ಅಲ್ಲಿ ಇದೆ ಇಂಟರ್ವ್ಯೂ. ಸೊ ಅಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನ ತಗೊಂಡು ಹೋಗ್ಬೇಕು. ಅವ್ರು ಏನು ಹೇಳಿದ್ದಾರೆ ಎಕ್ಸ್ಪೀರಿಯನ್ಸಸ್ ಕೂಡ, ಸೊ ಪ್ರತಿಯೊಂದು ಡಾಕ್ಯುಮೆಂಟ್ ಅನ್ನ ಅಲ್ಲಿ ತಗೊಂಡು ಹೋಗ್ಬೇಕು. ಓಕೆ, ಸೊ ಎಲ್ಲಿ ಅಡ್ರೆಸ್ ಅಂತ ನಾನು ಹೇಳ್ತೀನಿ, ಮತ್ತೆ ಇದನ್ನ ಯಾವ ತರ ಫಾರ್ಮ್ ಫಿಲ್ ಮಾಡೋದು ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದಾರೆ, ಇದೆಲ್ಲ ಕ್ವಾಲಿಫಿಕೇಶನ್ ಆದ್ಮೇಲೆ ನೋಡಿ ಅಪ್ಲಿಕೇಶನ್ ಸೆಂಡ್ ಮಾಡುವಂತಹ ಅಡ್ರೆಸ್ ನೋಡಿ, ಸ್ಟೇಷನ್ ಹೆಡ್ ಕ್ವಾರ್ಟರ್ ECHSL, ಕೇರ್ ಆಫ್ ಮಿಲಿಟರಿ ಸ್ಟೇಷನ್ ಬೆಳಗಾವಿ, ಕರ್ನಾಟಕ. ಸೊ ಇಲ್ಲಿ ಅಪ್ಲಿಕೇಶನ್ ಅನ್ನು ಸೆಂಡ್ ಮಾಡುವಂಥದ್ದು. ಸೊ ಇದು ಅಪ್ಲಿಕೇಶನ್ ಫಾರ್ಮ್ಯಾಟ್, ಪ್ರತಿಯೊಂದನ್ನು ಏನು ಡೀಟೇಲ್ಸ್ ಇದೆ ಇದನ್ನೆಲ್ಲ ಫಿಲ್ ಮಾಡಿ, ಇದರಲ್ಲಿ ಸರ್ಟಿಫಿಕೇಟ್ಸ್ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಟ್ಯಾಚ್ ಮಾಡಿ ಆ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡಿ. ಸೊ 20 ಮಾರ್ಚ್ 2026 ಲಾಸ್ಟ್ ಡೇಟ್. ಸೊ ಇಲ್ಲಿ ನಿಮ್ಮ ಫೋಟೋನ ಅಟ್ಯಾಚ್ ಮಾಡಿ, ಮತ್ತೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ, ಲಾಸ್ಟಿಗೆ ಸಿಗ್ನೇಚರ್ಸ್ ಇದೆ, ಸೊ ಸಿಗ್ನೇಚರ್ ಕೂಡ ಹಾಕಿ. ಈ ಫಾರ್ಮ್ ಅನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಟೆಲಿಗ್ರಾಮ್ ಅಲ್ಲಿ ಹೋಗಿ ECHS ಅಪ್ಲಿಕೇಶನ್ ಫಾರ್ಮ್ ಅಂತ ಅಲ್ಲಿ ಸಿಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಳ್ಳಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಜಾಬ್ ವಿಡಿಯೋಸ್ನ ನಾನು ನೆಕ್ಸ್ಟ್ ತರ್ತೀನಿ. ಹಾಗೆ ನನ್ನ ಸುಮಗಿರಿ ಜಾಬ್ಸ್ ಅಲ್ಲಿ ತುಂಬಾ ಜಾಬ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಅದನ್ನು ಹೋಗಿ ನೋಡಿ. ಓಕೆ, ಸೊ ಇದು ಟೆಲಿಗ್ರಾಮ್ ಅಲ್ಲಿ ಇದೆ, ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ.
ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.